ಆತ್ಮ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಇವತ್ತಿನ ಪಯಣ ಶುರುವಾಗಿದೆ. ಎಲ್ಲಿಗೆ ಅಂತ ಬನ್ನಿ ಹೇಳ್ತೀನಿ. ಇವತ್ತು ನಾವು ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಹೊರಟಿದ್ದು ಚಾಮುಂಡಿ ಬೆಟ್ಟಕ್ಕೆ. ಇವತ್ತಿನ ನಮ್ಮ ದಿನ ಶುರುವಾಗಿದ್ದು ಹೌದು ಈ ದೇವಿ ದರ್ಶನ ಮಾಡೋದ್ರ ಮುಖಾಂತರ. ಇವತ್ತು ನನಗಂತೂ ತುಂಬಾ ಸ್ಪೆಷಲ್ ಡೇ. ನಿಮಗೆ ಈಗಾಗಲೇ ನನ್ನ ಥಂಬ್ನೇಲ್ನ ನೋಡಿ ಗೊತ್ತಾಗಿರ್ಬೋದು. ಇವತ್ತು ನಮ್ಮ 8ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಇನ್ನು ಇಲ್ಲಿಗೆ ಬರೋದು ನನ್ನದೇ ವಿಶ್ ಆಗಿತ್ತು. ಇವತ್ತಿನ ದಿನ ಬೆಳಿಗ್ಗೆ ಹೇಗೆ ದಿನಾನ ಶುರು ಮಾಡಬೇಕು ಅಂತ ಅಂದ್ಕೊಳ್ಳುವಾಗ ನನಗೆ ಮೊದಲು ತಲೆಗೆ ಬಂದಿದ್ದು ಅಂತಂದರೆ ಚಾಮುಂಡಿ ಬೆಟ್ಟ, ಚಾಮುಂಡೇಶ್ವರಿ ದೇವಿ. ಸೊ ಇದಕ್ಕಿಂತ ಒಳ್ಳೆ ಸ್ಟಾರ್ಟ್ ಇನ್ನೊಂದಿಲ್ಲ ಅಂತ ಹೇಳಿ ಇಲ್ಲಿಗೆ ಬರೋದಕ್ಕೆ ಡಿಸೈಡ್ ಮಾಡ್ಕೊಂಡ್ವಿ. ಈ ಸ್ಥಳದ ಮಹಾತ್ಮೆನೇ ಹಾಗೆ. ಚಾಮುಂಡಿ ಬೆಟ್ಟ ಅಂತ ಕೇಳ್ತಾ ಇದ್ದ ಹಾಗೆ ಏನೋ ಒಂಥರ ಪಾಸಿಟಿವ್ ವೈಬ್ ಫೀಲ್ ಆಗುತ್ತೆ. ಚಂಡಾಮುಂಡರನ್ನು ವಧಿಸಿ ಚಾಮುಂಡೇಶ್ವರಿ ಆದಳು. ಇನ್ನು ಮಹಿಷಾಸುರನ ಮರ್ದನೆ ಮಾಡಿ ಮಹಿಷಾಸುರ ಮರ್ದಿನಿ ಆದಳು. ಹೀಗೆ ಅಮ್ಮನವರ ಲೀಲೆಗಳನ್ನ ಕೇಳ್ತಾ ಇದ್ರೆ ಮೈ ಜುಮ್ ಅನಿಸುತ್ತೆ. ಇಂಥ ಪವಿತ್ರವಾದ ಸ್ಥಳ ನಮ್ಮ ಮೈಸೂರಲ್ಲಿರೋದೇ ಒಂದು ಹೆಮ್ಮೆ. ಇಲ್ಲಿಗೆ ಬಂದರೆ ನನಗೆ ಒಂಥರ ಡಿವೈನ್ ಫೀಲಿಂಗ್, ಒಂಥರ ತವ್ರ ಮನೆಗೆ ಬಂದಿದ್ದೀನಿ ಅನ್ನೋ ಸಮಾಧಾನ ಸಿಗುತ್ತೆ. ಇನ್ನು ದರ್ಶನ ಮತ್ತು ಪ್ರಸಾದ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಡೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ನಾವು ಹೊರಟು ಮಧ್ಯ ದಾರಿಗೆ ಬರೋ ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಮಳೆಯಲ್ಲಿ ಜೊತೆಯಲ್ಲಿ ಸಾಂಗ್ ಹಾಕ್ಕೊಂಡು ಮನೆ ಕೂಡ ರೀಚ್ ಆದ್ವಿ. ಒಂದು ಹೆಣ್ಣನ್ನು ಕೈ ಹಿಡಿದು ಜೀವನದುದ್ದಕ್ಕೂ ನಡೆಸೋದು ಮೊದಲು ತಂದೆ, ನಂತರ ಅವಳ ಕೈ ಹಿಡಿದು ಸಪ್ತಪದಿ ತುಳಿಯೋದು ಗಂಡ. ಗಂಡು ಅಂದರೆ ನಂಬಿಕೆ. ಆ ನಂಬಿಕೆಯನ್ನು ಉಳಿಸ್ಕೊಂಡು ಎಷ್ಟೇ ಕಷ್ಟ ಇದ್ದರೂ ನಮ್ಮನ್ನು ರಾಣಿ ಹಾಗೆ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂಥವರಲ್ಲಿ ನಮ್ಮ ಯಜಮಾನ್ರೂ ಒಬ್ಬರು ಅಂತಂದರೆ ಸುಳ್ಳಾಗಲ್ಲ. ಕಷ್ಟವೇ ಇರಲಿ ಸುಖವೇ ಇರಲಿ ಹಿಡಿದ ಕೈಯನ್ನು ಬಿಡದಂತೆ ನಡೆಯೋಣ, ಜೀವವಿರುವವರೆಗೂ ಜೊತೆಯಲ್ಲೇ ಬಾಳೋಣ. ಇನ್ನು ಈ ಬೊಕ್ಕೆ ನನ್ನ ಕಸಿನ್ಸ್ ಕಡೆಯಿಂದ ಬಂದಿದ್ದು. ನಮ್ಮ ಮದುವೆ ಆಗಿದ್ದು ಧರ್ಮಸ್ಥಳದಲ್ಲಿ. ಸೊ ಹಾಗಾಗಿ ಪ್ರತಿ ವರ್ಷ ಈ ದಿನ ನಾವು ಧರ್ಮಸ್ಥಳದಲ್ಲಿರ್ತಾ ಇದ್ವಿ. ಬಟ್ ಈಗ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಬಿಸಿಲಲ್ಲಿ ಮತ್ತು ಆ ರಶಲ್ಲಿ ಟ್ರಾವೆಲ್ ಮಾಡೋದು ಕಷ್ಟ ಅಂತ ಹೇಳಿ ಆ ಪ್ಲ್ಯಾನ್ನ ಡ್ರಾಪ್ ಮಾಡಿದ್ವಿ. ಇನ್ನು ಬರ್ತ್ಡೇ ಆ್ಯನಿವರ್ಸರಿ ಅಂತಂದರೆ ಸರ್ಪ್ರೈಸ್ ಗಿಫ್ಟ್ ಬೇಕೇ ಬೇಕು ಅಂತ ಏನೂ ಇಲ್ಲ. ಬಟ್ ನನ್ನ ಹಸ್ಬೆಂಡ್ ಕಂಚಿಯಿಂದ ಈ ಸ್ಯಾರಿನ ನನಗೋಸ್ಕರ ಅಂತ ತರಿಸಿದ್ರು, ನಮ್ಮ ಆ್ಯನಿವರ್ಸರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ. ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಇದು ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋಕೆ ಹೋದಾಗ ತೆಗ್ದಿರೋ ಅಂಥ ವೀಡಿಯೋ. ಇನ್ನು ಅವ್ರು ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಮೇಲೆ ನಾನು ಸುಮ್ಮನೆ ಇರೋದಕ್ಕಾಗತ್ತಾ. ಸೊ ಹಾಗಾಗಿ ನಾನು ಇಲ್ಲೇ ಬಸವೇಶ್ವರ ನಗರಲ್ಲಿರುವಂಥ ರಿತೇಶ್ ಮೆನ್ಸ್ ವರ್ಲ್ಡ್ಗೆ ಹೋಗಿದ್ದೆ. ಇದು ಎಕ್ಸಾಕ್ಟ್ಲಿ GM ಹಾಸ್ಪಿಟಲ್ ಆಪೋಸಿಟ್ ಇರುವಂಥದ್ದು, ಕಾಂತಿ ಸ್ವೀಟ್ಸ್ ಪಕ್ಕದ್ದು. ಇಲ್ಲಿ ರೆಡಿಮೇಡು ಮತ್ತು ಸ್ಟಿಚಿಂಗು ಎರಡೂ ಆಪ್ಷನ್ಸ್ ಕೂಡ ಇದೆ. ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ. ಮೆನ್ಸ್ ಕ್ಲಾತಿಂಗಲ್ಲಿ ವೆರೈಟೀಸು ಸ್ವಲ್ಪ ಕಡಿಮೆನೇ. ಬಟ್ ಇಲ್ಲಿ ಈ ಶಾಪ್ನ ವಿಸಿಟ್ ಮಾಡಿದ್ಮೇಲೆ ಓಕೆ ಇಷ್ಟೆಲ್ಲ ಕಲೆಕ್ಷನ್ಸ್ ಇದೆಯಾ ಮೆನ್ಸ್ಗೆ ಅಂತಲೂ ಅನ್ನಿಸ್ತು. ಇಲ್ಲಿ ದೊಡ್ಡವ್ರಿಗೆ ಮಾತ್ರ ಅಲ್ಲ, ಮಕ್ಳಿಗೂ ಡ್ರೆಸ್ಸಸ್ ಆಪ್ಷನ್ಸ್ ಇದೆ, ಬರೀ ಬಾಯ್ಸಿಗೆ ಮಾತ್ರ. ಇನ್ನು ನಾವಿಲ್ಲಿ ಸುಮಾರು ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ವಿ. ಒಂದು 20,000 ರೂಪಾಯಿ ಮೇಲೇ ಬಿಲ್ಲಿಂಗ್ ಆಯಿತು. ನಾವು ಹೆಣ್ಮಕ್ಳ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಇಲ್ಲಿ ಗಂಡು ಮಕ್ಳ ಬಟ್ಟೆನೂ ಅಷ್ಟೇ ಚೆನ್ನಾಗಿತ್ತು. ಇನ್ನು ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಮಲ್ಲೇಶ್ವರಂ ಹೋಗಬೇಕಿತ್ತು. ಸೊ ಮಲ್ಲೇಶ್ವರಮಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಮಲ್ಲೇಶ್ವರಂ ಹೊರಟಿದ್ವಿ. ಇಲ್ಲೇ ಈವ್ನಿಂಗ್ ಆಗೋಯಿತು. ಇನ್ನು ಅಲ್ಲಿಂದ ನಾವು ಒಂದು ಸರ್ಪ್ರೈಸ್ ಪಾರ್ಟಿ ಬೇರೆ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕಿತ್ತು. ಅದು ಮತ್ತಿಕೆರೆಯಲ್ಲಿರುವಂಥ ಜಾಮಿಟ್ರಿ ಗ್ಯಾಸ್ಟ್ರೋ ಪಬ್ಗೆ. ಇಲ್ಲೇ ನಮ್ಮ ಇವತ್ತಿನ ಡಿನ್ನರ್ ರೆಡಿ ಇದ್ದಿದ್ದು. ನಮ್ಮ ಕಂಪ್ಲೀಟ್ ಫ್ಯಾಮಿಲಿನೇ ಇದ್ದರು ಇಲ್ಲಿ. ನಾವಿಲ್ಲಿಗೆ ರೀಚ್ ಆದಾಗ ಆಲ್ಮೋಸ್ಟ್ ಒಂದು 7:30 8 o'clock ಆಗೋಗಿತ್ತು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಭಾರತಿ ಆ್ಯಂಡ್ ಪ್ರಶಾಂತ್. ಇನ್ನು ನಾವು ಹೋಗ್ತಾ ಇದ್ದಾಗೆ ನನ್ನ ಕಸಿನ್ಸು ಬೊಕ್ಕೆ ಎಲ್ಲನೂ ಕೊಟ್ಟು ವೆಲ್ಕಮ್ ಮಾಡಿದ್ರು. ಒಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿ ಅಂತ ಅನ್ನಿಸ್ತು. ಇವತ್ತು ನಮ್ಮ ಆ್ಯನಿವರ್ಸರಿ ಜೊತೆಗೆ ನಮ್ಮ ಬುಜ್ಜುದು ಬರ್ತ್ಡೇ ಕೂಡ ಇತ್ತು.
ಸೊ ಎಲ್ಲ ಒಟ್ಟಿಗೆ ಸೇರಿ ಫುಲ್ ಡಬಲ್ ಧಮಾಕ ಆಗಿತ್ತು. ನಾವು ಕೇಕ್ಗಳನ್ನ ಕಟ್ ಮಾಡಿ ಇನ್ನು ಇಲ್ಲಿ ಸ್ವಲ್ಪ ಫೋಟೋ ಸೆಷನ್ಸ್ ಕೂಡ ನಡೀತು. ಇನ್ನು ಇವತ್ತು ಮ್ಯಾಚ್ ಬೇರೆ ಇದ್ದಿದ್ದರಿಂದ ಅಲ್ಲೇ ಮ್ಯಾಚ್ನ ಕೂಡ ನೋಡಿಕೊಂಡು ಡಿನ್ನರ್ನ ಎಂಜಾಯ್ ಮಾಡ್ತಾಯಿದ್ವಿ. ಇನ್ನು ಮಕ್ಳಿಗಂತೂ ಈ ರೀತಿ ಎಲ್ಲರೂ ಸೇರಿದ್ರೆ ಒಂಥರ ಖುಷಿ, ಸಂಭ್ರಮ, ಸಡಗರನೇ. ಇನ್ನು ಅಲ್ಲಿ ಪ್ಲೇ ಮಾಡ್ತಾ ಇದ್ದಂಥ ಇಂಗ್ಲೀಷ್ ಸಾಂಗ್ಸ್ನ ತೆಗ್ಸಿ ಇವ್ರಿಗೆ ಬೇಕಾಗಿರೋವಂಥ ಕನ್ನಡ ಸಾಂಗ್ಸ್ನ ಹಾಕ್ಕೊಂಡು ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇನ್ನು ಇಲ್ಲಿನ ಫುಡ್ಡಿನ ಬಗ್ಗೆ ನಾನು ರಿವ್ಯೂ ಮಾಡ್ತಾ ಇಲ್ಲ, ಯಾಕೆಂದರೆ ನನಗೆ ಓಕೆ ಅಂತಲೇ ಅನ್ನಿಸ್ತು. ಇನ್ನು ನಾವು ಬೇರೆ ತುಂಬಾ ಟಯರ್ಡ್ ಆಗಿದ್ವಿ, ಬೆಳಗ್ಗೆಯಿಂದ ಕಂಟಿನ್ಯೂಸ್ ಟ್ರಾವ್ಲಿಂಗು, ಜರ್ನಿ ಅಂತ ಅಂದ್ಕೊಂಡು. ಇನ್ನು ಮಕ್ಕಳಿಗೆ ಆಲ್ರೆಡಿ ನಿದ್ದೆ ಬರೋಕ್ಕೆ ಬೇರೆ ಸ್ಟಾರ್ಟ್ ಆಗಿತ್ತು. ನಾವಿಲ್ಲಿಂದ ಹೊರಟಾಗ ಇಲ್ಲೇ ಆಲ್ಮೋಸ್ಟ್ 12 o'clock ಆಗೋಗಿತ್ತು. ಸೊ ನಾವು ಮನೆ ರೀಚ್ ಆದಾಗ ಆಲ್ಮೋಸ್ಟ್ 1 o'clock ಆಗಿತ್ತು. ಆ್ಯನಿವರ್ಸರಿ ದಿನ ಮನೆಯಿಂದ ಆಚೆ ಬಂದವರು ಮಾರನೇ ದಿನ ಮನೆ ಸೇರಿದ್ದೀವಿ. ಇನ್ನು ಇಲ್ಲಿ ನಮಗೋಸ್ಕರ ಬಂದಂಥ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ನಮಗೋಸ್ಕರ, ನಮ್ಮ ಸ್ಪೆಷಲ್ ಡೇಗೋಸ್ಕರ ಇಂಥ ಒಂದು ಸ್ಪೆಷಲ್ ಟ್ರೀಟ್ನ ಆರ್ಗನೈಸ್ ಮಾಡಿದರು. ಇನ್ನು ಇವ್ರುಗಳ ಮಧ್ಯದಲ್ಲಿದ್ದರೆ ನಾವು ತುಂಬಾ ಸ್ಪೆಷಲ್ ಅಂತ ಫೀಲ್ ಮಾಡಿಸ್ತಾರೆ. ಅದೇ ಅಲ್ವಾ ಫ್ಯಾಮಿಲಿ ಪವರ್ ಅಂದರೆ. ನಾವು ಯಾರ ಜೊತೆ ಇರ್ತೀವೋ ಅದು ಪ್ರೀತಿ ಅಲ್ಲ, ನಾವು ಯಾರನ್ನು ಬಿಟ್ಟು ಇರೋದಕ್ಕಾಗೋದಿಲ್ವೋ ಅದೇ ನಿಜವಾದ ಪ್ರೀತಿ. ಫ್ಯಾಮಿಲಿ ಪವರ್ ಅಂದರೆ ಹಾಗೆ. ಇನ್ನು ಇಲ್ಲಿ ಕನ್ನಡ, ತೆಲುಗು ಈ ರೀತಿ ಇವ್ರಿಗೆ ಯಾವ ಸಾಂಗ್ಸ್ ಬೇಕು ಎಲ್ಲ ಸಾಂಗ್ಸ್ನೂ ಹಾಕ್ಕೊಂಡು ಪ್ಲೇ ಮಾಡಿಸ್ಕೊಳ್ತಾಯಿದ್ರು. ನಮ್ಮ ಸಿಹಿಗೆ ಫೇವ್ರೆಟ್ ಸಾಂಗ್ ಇದು. ಡ್ಯಾನ್ಸ್ ಆಡೋದಾದರೆ ಯಾವ ಸಾಂಗ್ ಬೇಕು ಅಂತ ಕೇಳಿದ್ರೆ ಸಾಕು, ತುಪ್ಪ ಸಾಂಗ್ ಅಂತ ಈ ಸಾಂಗ್ ಹಾಕ್ಸ್ಕೊಳ್ಳುತ್ತದು. ಸೊ ಹೀಗಿತ್ತು ಇವತ್ತಿನ ನಮ್ಮ ದಿನ. ಟೈಮ್ ಹೇಗೆ ಹೋಯಿತು ಇವತ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಫುಲ್ ಬ್ಯುಸಿಯಾಗಿದ್ವಿ. ಇನ್ನು ತುಂಬಾ ಖುಷಿ ಕೂಡ ಆಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮಕ್ಕಳನ್ನ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸ್ತಾ ಇದ್ದಾರೆ. ಪಾಪ ಸಮ್ಮರ್ಗೆ ನಮಗೆ ಒಂಥರ ಹಿಂಸೆ ಕೂದಲಿಗೆ. ಸೊ ಅದಕ್ಕೆ ನಮ್ಮ ಸಿಹಿಗೆ ಫುಲ್ ಸಮ್ಮರ್ ಕಟ್ ಮಾಡಿಸ್ತಾ ಇದ್ದಾರೆ. ಇನ್ನು ನಮ್ಮ ಜೇನುಗೆ ಸ್ವಲ್ಪ ಶೇಪ್ ಮಾಡಿಸಿದ್ರು ಅಷ್ಟೇ. ಇನ್ನು ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.